ಇವತ್ತು ಕರ್ನಾಟಕಕ್ಕೆ ಕೆಂಪೇಗೌಡರು ಎಷ್ಟು ಇಂಪಾರ್ಟೆಂಟು. ನಮ್ಮ ಕಾಲಘಟ್ಟದಲ್ಲಿ ಈ ಬೆಂಗಳೂರನ್ನು ಒಂದು ಸಿಂಗಾಪುರ್ ಲೆವೆಲಿಗೆ ತಂದು ಇಲ್ಲಿಗೆ ಫ್ಲೈಓವರ್ಸ್ ಆಗಲಿ, ಬಿಸಿ ಊಟ ಆಗಲಿ, ಒಬ್ಬ ರಾಜಕಾರಣಿಯಾಗಿ, ಮುಖ್ಯಮಂತ್ರಿಯಾಗಿ, ಗವರ್ನರ್ ಆಗಿ, ರಾಜಕಾರಣಿಗಳಿಗೂ ಮಾಡೆಲ್ ಆಗಿ ಒಂದು ರಾಜ್ಯವನ್ನು ಯಾವ ಥರ ಮಾದರಿಯಾಗಿ ನಡೆಸ್ಬೋದು ಅನ್ನೋದನ್ನು ಕೃಷ್ಣ ಅವರು ನಮಗೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಹೇಗೆ ಭಗವದ್ಗೀತೆಯನ್ನು ಕೃಷ್ಣ ಆ ಕಾಲದಲ್ಲಿ ಕೊಟ್ಟರು, ಅದೇ ಥರ ನಮ್ಮ ಕರ್ನಾಟಕಕ್ಕೆ ಮೈನ್ಲಿ ಎಸ್ಪೆಷಲಿ ಬೆಂಗಳೂರಿಗೆ ಒಂದು ಮಾಡ್ರನ್ ಬ್ಲೂ ಪ್ರಿಂಟನ್ನು ಕೊಟ್ಟು ರಾಜ್ಯವನ್ನು ಹೀಗೆ ನಡೆಸ್ಬೋದು ಅಂತ ನೆಕ್ಸ್ಟ್ ಬರೋ ಮುಖ್ಯಮಂತ್ರಿಗಳಿಗೆ ಒಂದು ನಾಲೆಡ್ಜನ್ನು ಬಿಟ್ಟು, ಮತ್ತು ಅದ್ರ ಜೊತೆಗೆ ಹ್ಯುಮ್ಯಾನಿಟಿ ಬೇಸಿಸಲ್ಲೂ ಒಂದು ಮಗುವನ್ನು ಸಮೇತ ಗೌರವದಿಂದ ನೋಡ್ತಾ ಇದ್ದವರು. ಸೊ ಇದು ಕೃಷ್ಣ ಅವ್ರ ಮನೆ ನನಗೆ ಫ್ಯಾಮಿಲಿ ಇದ್ದ ಹಾಗೆ. ಎಲ್ಲರಿಗೂ ದುಃಖದ ವಿಚಾರ ಇದು. ಆದರೂ ಅವರು ಕೊಟ್ಟು ಬದುಕಿದೆಯಲ್ಲ, ಅದನ್ನೆಷ್ಟೋ ಪೀಳಿಗೆಗೆ ಮಾರಲ್ ಆಗಿರುತ್ತೆ. ಅವರ ನಾಲೆಡ್ಜು ಮತ್ತು ಜೀವನದಲ್ಲಿ ಅವ್ರು ನಡ್ಕೊಂಡ ರೀತಿ ನಮಗೆಲ್ಲ ಮಾರ್ಗದರ್ಶನವಾಗಿರಲಿ.